ಎಲ್ಲಾ ಪಕ್ಷಿಗಳು ಮಿಟ್ಟುನ ಮರದ ಮೇಲೆ ಬಿಟ್ಟು ಹೋಗ್ಬಿಡ್ತವೆ. ಅವ್ರು ಹೋಗಿದ ತಕ್ಷಣ ಬೆಕ್ಕು ಮರದ ಹತ್ರ ಹೋಗುತ್ತೆ. ಅರೆ ವಾ, ಇವತ್ತು ಒಳ್ಳೆ ಪಾರ್ಟಿಯಪ್ಪ. ಈ ಕುರುಡು ಗಿಳಿ ಈ ಗೂಡುಗಳನ್ನ ಏನ್ ನೋಡ್ಕೊಳತ್ತೆ? ಇವಾಗ ನನ್ನ ಯಾರು ತಡಿಯಕ್ಕಾಗಲ್ಲ. ಅದಕ್ಕೆ ಏನ್ ಗೊತ್ತಾಗತ್ತೆ, ನಾನೋಗಿ ಪಕ್ಷಿಗಳನ್ನ ಮತ್ತೆ ಆ ಮೊಟ್ಟೆಗಳನ್ನ ತಿಂದು ತೆಗ್ಬಿಡ್ತೀನಿ. ಹಂಗಂತ ಅನ್ಕೊಂಡು ಜೋರಾಗಿ ಮರದ ಮೇಲೆ ಎಗುತ್ತೆ ಮತ್ತೆ ಗೂಡು ಇರೋ ಕಡೆ ನಡ್ಕೊಂಡು ಹೋಗುತ್ತೆ. ಇನ್ ಒಂದ್ ಹೆಜ್ಜೆ ಮುಂದೆ ಇಟ್ ನೋಡು, ಮುಗಿಸ್ಬಿಡ್ತೀನಿ ನಿನ್ನ. ಹಂಗಂತೇಳಿ ಮಿಟ್ಟು ಎಗರಿ ಬೆಕ್ಕಿನ ಮೇಲೆ ದಾಳಿ ಮಾಡ್ದ ಬೆಕ್ಕಿಗೆ ಚೆನ್ನಾಗ್ ಪೆಟ್ಟಾಗುತ್ತೆ. ಅರೆ, ಇದು ತುಂಬಾ ಬುದ್ಧಿವಂತ ಅನ್ಸುತ್ತೆ. ಇದಕ್ಕೆ ಎಲ್ಲ ಕಾಡಿಸ್ತಿದೆ. ಕಾಪಾಡಿ! ಬೆಕ್ಕು ಅಲ್ಲಿಂದ ಓಡೋಗ್ಬಿಡುತ್ತೆ. ಮತ್ತೆ ಈ ರೀತಿ ಮಿಟ್ಟು ಮೊಟ್ಟೆ ಮತ್ತೆ ಮಕ್ಕಳನ್ನ ಚೆನ್ನಾಗ್ ಕಾಪಾಡ್ಬಿಡುತ್ತೆ. ಎಲ್ಲಾ ಪಕ್ಷಿಗಳು ವಾಪಸ್ ಬರುವಾಗ ಮಿಟ್ಟುಗೋಸ್ಕರನೂ ಆಹಾರನ ತಗೊಂಡ್ಬರ್ತವೆ. ಮಿಟ್ಟು ಅದನ್ನ ತುಂಬಾ ಮಜಾ ಮಾಡ್ತಾ ತಿಂತು. ಮತ್ತೆ ಕುರುಡ ಅನ್ನುವ ನಾಟಕನೂ ಹಂಗೆ ಮೇಂಟೈನ್ ಮಾಡ್ತಾ ಇತ್ತು.